ಸುಮ್ನೆ ಕೋಪ ಮಾಡ್ಬಿಟ್ಟು ದಿನ ಜಗಳ ಮಾಡಕ್ಕೆ ಅವ್ರಿಗೆ ಹುಚ್ಚೆ. ಈ ಸುಮ್ನೆ ಕೋಪ ಮಾಡ್ಕೊಳ್ತಾರೆ ನೋಡಿ. ಅವ್ರ ಮನ್ಸಲ್ಲಿ ಲವ್ ಇರೋದಕ್ಕೆ ಹಿಂಗ್ ಮಾಡ್ತಾರಾ? ಅಥವಾ ಬೇಕಂತ ಹೊಟ್ಟೆ ಕಿಚ್ಚಿಗೆ ಹಿಂಗ್ ಮಾಡ್ತಾರಾ? ಏನಿರುತ್ತೆ ಅವ್ರ ಮನ್ಸಲ್ಲಿ? ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತಾರೆ? ಎಷ್ಟೋ ಜನ ಇದನ್ನೇ ಕೇಳ್ತಾರೆ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯಾರು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಅರ್ಥ ಮಾಡಿಸ್ತೀನಿ ನಿಮಗೆ. ಯಾಕೆ ಏನೂ ರೀಸನ್ ಇಲ್ದಿರಾಗ ಕೋಪ ಮಾಡ್ಕೊಳ್ತಾರೆ ಅಂತ. ಆ್ಯಂಡ್ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದನ್ನಾದ್ರು ಸ್ವಲ್ಪ ಸಪೋರ್ಟ್ ಮಾಡಿ. ಈ ಥರದ ವಿಡಿಯೋಗಳು ಸಿಗುತ್ತೆ. ವಿಡಿಯೋ ನೋಡಿದ್ಮೇಲೆ ಏನು ಅನಿಸುತ್ತೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಶೇರ್ ಮಾಡಿ. ಕೊನೆ ತನಕ ನೋಡಿ. ಅರ್ಧ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಅಂತ ಅಷ್ಟೇ ಹೇಳ್ತಿರೋದು, ಬಿಟ್ಟರೆ ಏನಿಲ್ಲ. ಕೊನೆ ತನಕ ನೋಡಿ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಏನಂದ್ರೆ, ಅರ್ಥ ಮಾಡ್ಕೊಂಡಿರೋ ಯಾರು ಕೂಡ ಕೋಪ ಮಾಡ್ಕೊಳಕ್ ಹೋಗಲ್ಲ. ಒಂದು ಲವ್ ಏನಂತ ಹೇಳ್ತೀವಿ. ಆ ಲವ್ ಅಲ್ಲಿ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳಕ್ ಹೋಗಲ್ಲ. ಕೋಪ ಮಾಡ್ಕೊಂಡ್ರೂ ಸಪೋಸ್ ಏನ್ ಮಾಡ್ತಾರೆ, ಅದನ್ನ ಅರ್ಥ ಮಾಡಿಸ್ತಾರೆ. ಸುಮ್ನೆ ಕೋಪ ಮಾಡ್ಬಿಟ್ಟು ದಿನ ಜಗಳ ಮಾಡಕ್ಕೆ ಅವ್ರಿಗೆ ಹುಚ್ಚೆ. ಆ ಥರ ಹುಚ್ಚರ ಇರೋರು ಮಾತ್ರ ಕೋಪ ಮಾಡ್ಕೊಳಕ್ ಸಾಧ್ಯ. ಅರ್ಥ ಮಾಡ್ಕೊಳ್ಳೋರು ಪ್ರೀತಿ ಮಾಡೋಕ್ ಸಾಧ್ಯ ಅಂತ ಒಂದು ಮಾತು. ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅವ್ರು ಪ್ರೀತಿ ಮಾಡ್ತಾರೆ. ಯಾರು ನಿಮ್ಮನ್ನ ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ ಅವ್ರು ಜಗಳ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನಂದ್ರೆ, ಕೋಪ ಯಾವಾಗ್ಲೂ ಇರಬಾರ್ದು. ಕಾರಣ ಇಲ್ಲದೆ ಯಾವಾಗ್ಲೂ ಒಂದ್ಸಲ ಬಂದು ಹೋಗ್ಬೇಕು. ಕೋಪ ಯಾವಾಗ್ಲೂ ಇರುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆಗೆ ಅದು ಪ್ರೀತಿನೇ ಅಲ್ಲ. ಆ ಸಂಬಂಧ ಪ್ರೀತಿಯಿಂದ ಇರಕ್ ಸಾಧ್ಯನೂ ಇಲ್ಲ. ಆಲ್ವೇಸ್ ಎವ್ರಿ ಡೇ ಕೋಪ. ಅಲ್ಲಿ ಪ್ರೀತಿನೇ ಇಲ್ಲ ಅಂದ್ರೆ ಇನ್ನೇನ್ ಪ್ರೀತಿ ಆಗಕ್ಕೆ ಸಾಧ್ಯ? ಪ್ರೀತಿ ಅಲ್ಲೊಂದು ನೆಮ್ಮದಿನ ಸೃಷ್ಟಿ ಮಾಡುತ್ತೆ. ಪ್ರೀತಿ ಅಲ್ಲೊಂದು ಏನಂತ ಹೇಳ್ತಾರೆ ಅಂದ್ರೆ, ಸ್ವರ್ಗ ಅಂತ ಹೇಳ್ತೀವಲ್ಲ. ಇಲ್ಲೊಂದ್ ಕಡೆ ಕೋಪ ಇರುತ್ತೆ, ಬಟ್ ಜಸ್ಟ್ 5 minutes ಎಲ್ಲೋ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಂದ್ ಮಾತುಕತೆ ಮಾಡ್ಬೇಕಾದ್ರೆ ಇಟ್ಸ್ ರಿಯಲಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿ ಸಿಕ್ಕಾಗ ಇಟ್ಸ್ ಸ್ವರ್ಗನೇ ಅಂತ ಹೇಳ್ಬೋದು ನಾವು. ರೈಟ್, ದಟ್ಸ್ ಕಾಲ್ಡ್ ಲವ್ ಅಂತ ಹೇಳ್ತೀವಿ. ಸೊ ಆಲ್ವೇಸ್ ಕೋಪ ಇದ್ದಾಗ, ನೆಕ್ಸ್ಟ್ ಪಾಯಿಂಟ್ ಇಲ್ಲ. ಆಲ್ವೇಸ್ ಕೋಪ ಇದ್ದಾಗ ಯಾಕೆ ಹಿಂಗೆ ಮಾಡ್ತಾರೆ? ಅಲ್ಲಿ ಅನುಮಾನ ಇರುತ್ತೆ ಅವ್ರಿಗೆ. ಎಲ್ಲೊಂದ್ ಕಡೆ ನಿಮ್ಮ ಲವ್ ಮೇಲೆ ಅನುಮಾನ ಇದ್ರೆ ಎವ್ರಿ ಟೈಮ್ ಕೋಪ ಮಾಡ್ಕೊಳ್ತಾರೆ. ಅನುಮಾನ, ನಾಟ್ ಎ ಕ್ಲಾರಿಟಿ. ಪಕ್ಕಾ ಇಲ್ಲ, ಅನುಮಾನಾಸ್ಪದವಾಗಿ ಇರುತ್ತೆ. ನೆಕ್ಸ್ಟ್ ದ್ವೇಷ ಮಾಡ್ತಿರ್ತಾರೆ ನಿಮ್ಮನ್ನ ಕಂಡ್ರೆ ಆಗ್ತಿರಲ್ಲ. ಜೆಲಸ್ಸು, ಹೊಟ್ಟೆ ಉರಿ. ನೀವು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಹಂಗೆ ಆಡ್ತಿರ್ತಾರೆ. ನೆಕ್ಸ್ಟು, ಹೇಗಾದ್ರೂ ಮಾಡಿ ನಿಮ್ಮ ಕೈಯಿಂದ ದುಡಿಸ್ಕೊಬೇಕು, ನಿಮ್ಮನ್ನು ಕೇವಲವಾಗಿ ನೋಡಬೇಕು, ನೀವೊಂದು ಸ್ಲೇವ್, ಗುಲಾಮಂತರ ಇರಬೇಕು. ಅವ್ರು ಕೇಳಿದಾಗೆಲ್ಲ ಅವ್ರ ಕೈಗೊಂಬೆ ಆಗಿ ನೀವು ಇರಬೇಕು, ಅದನ್ನು ಬಯಸ್ತಿರ್ತಾರೆ. ಅಂಥವ್ರೆ ನಿಮ್ಮನ್ನ ಪ್ರತಿ ಸಲ ಕೋಪ ಮಾಡಿಬಿಟ್ಟು ಜಗಳ ಮಾಡೋದು. ಕೋಪ ಇಟ್ಸ್ ಅ ವೆರಿ ಪ್ಯೂರ್. ಅದು ಎವ್ರಿ ಟೈಮ್ ಮಾಡಿಬಿಟ್ರೆ ಅದಕ್ಕೆ ಮೀನಿಂಗೇ ಇರಲ್ಲ. ಆ್ಯಂಡ್ ಕೆಲವ್ರ ಮೇಲೆ ಬರುತ್ತೆ. ಯಾರು ತುಂಬ ಪ್ಯೂರ್ ಆಗಿರ್ತಕ್ಕಂಥ ಲವ್ ಇರುತ್ತಲ್ಲ, ಅಲ್ಲಿ ಕೋಪ ಜನರೇಟ್ ಆಗುತ್ತೆ. ಆ್ಯಕ್ಚುಲಿ ದಟ್ಸ್ ಕಾಲ್ಡ್ ಲವ್ ಅಂತ ಹೇಳ್ತೀವಿ. ಈ ಸುಮ್ಮನೆ ಜಗಳ ಮಾಡುವಂಥದ್ದು ಗೊತ್ತಾಯ್ತಲ್ಲ ಈಗ. ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು, ನಿಮ್ಮನ್ನು ಗುಲಾಮರ ಥರ ನೋಡ್ತಾರೆ. ಪ್ರೀತಿನೇ ಇರಲ್ಲ. ಬದನೆಕಾಯಿ ಎವ್ರಿ ಡೇ ಮಾಡುವಂಥ, ಎವ್ರಿ ಡೇ ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥ ವ್ಯಕ್ತಿ. ಅರ್ಥ ಇಲ್ಲ ಅಂದ್ರೆ ಪ್ರೀತಿ ಇಲ್ಲಿಂದ ಬಂತು. ಓಕೆ, ಐ ಥಿಂಕ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದೇ ಥರ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ 25K ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು.